ಇಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಒಂದು 4 ಒಂದು ಹೋಟೆಲ್ ಇರ್ತಾರೆ, ಒಂದು ಜೆರಾಕ್ಸ್ ಇರ್ತಾರೆ, ಇನ್ನೊಂದು ಹೋಗ್ತಾರೆ, ಎವ್ರಿವೇರ್ ಒಂದು 20 ಕೊಡ್ತಾರೆ. ನಾವು ರೌಂಡಲ್ಲಿ ₹1 ಬೆಂಕಿ ಬೆಟ್ಟಿಗೆ ತಗೊಳ್ಬೇಕಾದ್ರೆ ₹20 ಕಾರ್ ಪಾರ್ಕಿಂಗ್ ನಾವು ನಿನ್ನೆ ನೋಡಿದ್ವಿ. ಸೊ ಇದು ಏನಿದು ಕರೆದಿದ್ದಾರೆ, ಪ್ರಕಟಣೆ ಮಾಡಿದ್ದಾರೆ, ನಾನೀಗ ಹೇಳಿದ್ದೇನೆ ಪರಿಶೀಲಿಸ್ತೇನೆ ಅಂತ. 210ರಲ್ಲಿ ಒಂದು ಆರ್ಡರ್ ಇದೆ, ಇದೆಲ್ಲ 2010 ಅಲ್ಲಿ ಒಂದು ಇದೆಲ್ಲ ನೋಟಿಫೈ ಆಗಿದೆ, ಪರವಾಗಿಲ್ಲ. ಬಟ್ ಈಗ ನಮ್ಗೆ ಈ ಪ್ರಕಟಣೆ ಕೊಟ್ಟ ಕೂಡಲೇ ಅಲ್ಲಿ ಮುಗಿತಂತ ನೀವು ಆಕ್ಷೇಪಣೆ ಹೇಳಿದ್ರೆ ನಮಗೂ ಗೊತ್ತಿದೆ ಪುರಸಭೆ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೇಕಂದ್ರೆ ಹಿಂದಿನ ಒಂದು ನಿರ್ಣಯ. ಬಟ್ ಅದನ್ನ ಈಗ ಈ ಎಲ್ಲ ತೊಂದರೆಗಳಿಗೆ ನಮಗೂ ಅರಿವಾಗಿದೆ, ನಾವು ನೋಡ್ತೇವೆ. It is nowhere in the state, even in Bangalore roadside parking ಇಲ್ಲ. We have understood the issues, so we will address it. Nothing to ಅಲ್ಲ, ಇಲ್ಲಿ ಪಾರ್ಕಿಂಗ್ ಇಟ್ಟವ್ರೆ, ನಾವು ಅಂಗಡಿಯವರು ಉಂಟಲ್ಲ, ದಿನ ಅವ್ರ ಹತ್ರ ಹೊಡ್ಕೋಬೇಕಾಗ್ತದೆ, ಅವರೆಲ್ಲ ಉಡುಪಿಗೆ ಎಲ್ಲ ಹೋಗ್ತಾರೆ, ನಾವು ಹೊಡ್ಕೋಬೇಕಾಗ್ತದೆ. ಅದಕ್ಕಿಂತ ದಿನ ಅವ್ರ ಹತ್ರ ಯಾರು ಬಿಟ್ಟವ್ರ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಆ ಏರಿಯಾದಲ್ಲಿ ಗಾಡಿ ನಿಲ್ಲಿಸಿದ್ರೆ ಅರ್ಥ ಆಯ್ತು. ಈಗ ಟೆಂಡರ್ ಆಗಿ ಮೇಡಮ್ ಅವ್ರು ಯಾರಾದ್ರೂ ಬಂದ್ರೆ ಅವ್ರು ಸಾಧಾರಣವಾಗಿ ರೋಡ್ ಎಲಿಮೆಂಟ್ಸ್ ಇರೋದು, ನಾವು ದಿವಸ ಹೊಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಎಷ್ಟು ಬೋರ್ಡ್ ಬಂದ್ರೆ ನಾವು ಹೊಡ್ಕೊಳ್ಳೋ ಸ್ಥಿತಿ ಇಲ್ಲ. ಇಟ್ಸ್ ನಾಟ್ ನಾವು ರಿಸ್ಕ್ ಬೋರ್ಡ್ಗೆ ಹಾಗಲ್ಲ, ಜನರಿಗೆ ಒಳ್ಳೇದಾಗುತ್ತೆ ಯಾವ ರೀತಿ ಮಾಡ್ಬೇಕಂತ ನೋಡುದು. ನಿಮ್ಮ ಮುನ್ಸಿಪಾಲಿಟಿಗೆ ಫಂಡ್ ಜಾಸ್ತಿ ಬರ್ತದೆ ಇದರಿಂದ ಅಂತ ಹೇಳಿ ಆದ್ರೆ ಮಾತ್ರ ಅಲ್ಲ, ಪಾರ್ಕಿಂಗ್ ಅಲ್ಲ ಮೇಡಮ್, ಇಲ್ಲಿ ಪ್ಲೇ ಓವರ್ ಕೆಳ ಮಾಡ್ಬೋದು ಮೇಡಮ್, ಪ್ಲೇ ಓವರ್ ಕೆಳ ಮಾಡಿ. ಇಲ್ಲಿ ರಸ್ತೆ ಸೈಡ್ ಅಂಗಡಿ ಎದುರು ಮಾಡಿದ್ರೆ ಯಾರು ಪ್ಲೇ ಓವರ್ ಕೆಳಗೆ ಬೇಕಾದ ಜಾಗ ಉಂಟು ಅಲ್ಲಿ ಮಾಡಿ. ಇದರಲ್ಲಿ ಅಂಗಡಿ ಓನರ್ ನಾವು ಕಟ್ಟಿ ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡೋದು, ನಾವು ನಮ್ಮದೇ ಕಾರ್ ಇಡ್ಬೇಕು, ವೆಹಿಕಲ್ ಇಡ್ಬೇಕು. ನಾವು ನಮ್ಮ ವೆಹಿಕಲ್ ಇಡೋದು, ಅವ್ರು ಬಂದವರು ಪಾರ್ಕಿಂಗ್ ತಗೊಂಡು ಇವರು ತಗೊಂಡಿದ್ರೆ ಅವ್ರ ಹತ್ರ ಹೊಡ್ಕೊಳ್ಳೋದು. ಎಲ್ಲರ ಮೇಲೆ ಜನಪ್ರತಿ ಎಲ್ಲರೂ we will do good things. ಥ್ಯಾಂಕ್ ಯು. ಅದು ಆಗ್ಬಾರ್ದು ಅನ್ನೋ ಕಾರಣದಿಂದ ಯಾವುದೇ ಒಂದು ಇದು ಮಾಡುವಾಗ ತುಂಬಾ ಜನಕ್ಕೆ ಅನಾನುಕೂಲ ಆಗದಾಗೆ ನಾವು ಮಾಡ್ತೇವೆ. ಇದು ಮತ್ತೆ ರಸ್ತೆ ಬದಿಯಲ್ಲಿ ನಿಲ್ಲಿಸುವುದಕ್ಕೆ ಪೇಮೆಂಟ್ ತಗೊಳ್ಳೋದು 100ಕ್ಕೆ 100 ತಪ್ಪು ನಮ್ಮ ಪತ್ರಿಕೆಗಳಲ್ಲಿ ನಾವು ಕುಂದಾಪುರದ ಪ್ರಕಟಣೆಯನ್ನು ಗಮನಿಸಿದಾಗ ನಾವು ಶಾಕ್ ಆದೆವು. ಕುಂದಾಪುರದ ಮುಖ್ಯ ಬೀದಿಗಳಲ್ಲಿ ವಾಹನಗಳನ್ನು, ದ್ವಿಚಕ್ರ ಮತ್ತು ಚತುಶ್ಚಕ್ರ ವಾಹನಗಳನ್ನು ಇಡಲಿಕ್ಕೆ ಅವೈಜ್ಞಾನಿಕವಾದ ಅಮಾನವೀಯವಾದಂತಹ ಶುಲ್ಕವನ್ನು, ಒಂದು ದ್ವಿಚಕ್ರ ವಾಹನಕ್ಕೆ ಗಂಟೆಗೆ ₹10, ಚತುಶ್ಚಕ್ರ ವಾಹನಕ್ಕೆ ಗಂಟೆಗೆ ₹20 ಇದನ್ನು ವಿಧಿಸಿ, ಇದಕ್ಕೆ ಮುನ್ಸಿಪಾಲ್ಟಿಯ ನಿರ್ಣಯ ಆಗಿದೆ ಅನ್ನೋದನ್ನು ಅವರು ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ನನಗೆ ತಿಳಿದ ಹಾಗೆ ಇತ್ತೀಚಿನ ಯಾವುದೇ ಮುನ್ಸಿಪಾಲ್ಟಿ ಸಭೆಗಳಲ್ಲೂ ಅಂಥ ನಿರ್ಣಯ ಆಗಿಲ್ಲ. ಒಂದು ವೇಳೆ ನಿರ್ಣಯ ಆಗಿದ್ದರೂ ಕೂಡ ಅದು ಜನವಿರೋಧಿ, ಅದು ಇಟ್ ಈಸ್ ಸಿಂಪ್ಲಿ ರಾಬರಿ, ಹಗಲು ದರೋಡೆಯ ಕ್ರಮ ಇದು. ಈಗ ಅವರು ಏನು ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತೇಳಿ ಹೇಳಿದರೆ, ಕುಂದಾಪುರಕ್ಕೆ ಬರುವವರು ಸುಮ್ಮನೆ ಒಂದು ಸಿಟಿಗೆ ರೌಂಡ್ ಹಾಕಲಿಕ್ಕೆ ಬರ್ತಾರೆ ಏನು ಅನ್ನುವಂಥ ಅಭಿಪ್ರಾಯ ಮೂಡುವ ಹಾಗೆ ಇದೆ. ಕುಂದಾಪುರಕ್ಕೆ ಬಂದವನು ಹಲವು ಅಂಗಡಿಗಳ, ಹೋಟೆಲ್ಗಳು, ಜೆರಾಕ್ಸು, ಇನ್ನೊಂದು ಮತ್ತೊಂದು ಎಲ್ಲ ಕಡೆ ವಾಹನಗಳನ್ನು ನಿಲ್ಲಿಸ್ತಾನೆ. ಪ್ರತಿಯೊಂದು ಕಡೆಗೆ ₹20 ಅಥವಾ ₹10 ವಸೂಲಾತಿ ಮಾಡಿದರೆ ಅವನ ದಿನದ ಅರ್ಧ ಭಾಗ ಇನ್ಕಮ್ ಅದರಲ್ಲೇ ಹೋಗುತ್ತೆ. ಇದು ಬಹಳ ಅನ್ಯಾಯ ಇದೆ. ರಾಜ್ಯದ ಯಾವುದೇ ಪ್ರದೇಶಗಳಲ್ಲಿ ಕೂಡ ಇಂಥದ್ದೊಂದು ಕ್ರಮ ಇಲ್ಲವೇ ಇಲ್ಲ. ರೋಡ್ ಸೈಡ್ ಪಾರ್ಕಿಂಗ್ ಮಾಡಿದರೆ ಅದಕ್ಕೆ ಶುಲ್ಕ ಕೊಡಬೇಕು ಅನ್ನೋದು. ಅದಕ್ಕಾಗಿ ವಿಶೇಷವಾದ ಪಾರ್ಕಿಂಗ್ ಏರಿಯಾ, ಪಾರ್ಕಿಂಗ್ ಲಾಟ್ ಅಂತ ಕ್ರಿಯೇಟ್ ಮಾಡಿದರೆ ಅಲ್ಲಿ ಫೀಸನ್ನು ವಿಧಿಸ್ಬೋದು. ಈಗ ಬರೀ ಜನಸಾಮಾನ್ಯರು ಮಾತ್ರ ಅಲ್ಲ, ಪ್ರತಿಯೊಂದು ಅಂಗಡಿಯವರಿಗೂ ಕೂಡ ಅವರವ್ರದ್ದೇ ವಾಹನ, ಕಾರು, ಬೈಕು, ಸ್ಕೂಟರ್ ಇರ್ತಾರೆ. ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ಅವರು ಓಪನ್ ಇಡ್ತಾರೆ. ಈ ನಮ್ಮ ಪ್ರಕಟಣೆಯ ಲೆಕ್ಕಾಚಾರದ ಪ್ರಕಾರ 12 ಗಂಟೆಗೆ ಅವರು ₹240 ಅವ್ರು ಕೊಡಬೇಕು. ಕುಂದಾಪುರದ ಮುನ್ಸಿಪಾಲ್ಟಿಗೆ ತೆರಿಗೆ ಕೊಟ್ಟದ್ದಲ್ಲದೆ, ಸ್ವಚ್ಛತೆಯ ಬಗ್ಗೆ ತೆರಿಗೆ ಕೊಟ್ಟದ್ದಲ್ಲದೇನೆ, ಅಂಗಡಿಯವರೇ, ನಾವು ಗ್ರಾಹಕರ ಕತೆ ಬಿಡೋಣ, ಪ್ರತಿ ಅಂಗಡಿ ಎದುರು ಅವ್ರವ್ರದ್ದೇ ಆದ ವಾಹನ, ಅವ್ರ ಸಿಬ್ಬಂದಿಗಳ ವಾಹನ ಇರುತ್ತೆ. ಅವ್ರ ಹತ್ರ ಎಲ್ಲ ಶುಲ್ಕ ವಸೂಲಿ ಮಾಡಿದರೆ ಇದು ಹಗಲು ದರೋಡೆ ಅನ್ನದೇ ಮತ್ತೆ ಅಂತೇಳಿ ಹೇಳಬೇಕು. ನಾವು ಅದಕ್ಕೆ ಇವತ್ತು ಉಪವಿಭಾಗಾಧಿಕಾರಿಗಳನ್ನು ಮೀಟ್ ಮಾಡಿ ಎಲ್ಲ ವಿಷಯಗಳನ್ನು ಕೂಡ ಅವ್ರಿಗೆ ಮನದಟ್ಟು ಮಾಡಿದ್ದೇವೆ. ಇಲ್ಲ, ನೀವು ಹೇಳ್ತಾ ಇರುವಂಥ ಕಾರಣ ಸಕಾರಣ ಇದೆ, ನಾನು ಅದನ್ನು ಪರಿಶೀಲಿಸ್ತೇನೆ. ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ನಾನು ಅದನ್ನು ಮಾತುಕತೆ ನಡೆಸುವ ಮೂಲಕ
ಜನರಿಗೆ ಸಮಸ್ಯೆ ಆಗದಾಗೆ ಮಾಡ್ತೇನೆ ಅಂತ ಉಪವಿಭಾಗಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇದೆ. ಬರುವ ವಾರ ನಾವು ಮತ್ತೊಮ್ಮೆ ವಿಚಾರಿಸ್ತೇವೆ. ಈ ವಿಷಯದಲ್ಲಿ ಏನಾದರೂ ಪ್ರಗತಿ ಆಗದೇ ಇದ್ದರೆ ನಮ್ಮ ಹೋರಾಟ ಉಗ್ರ ರೂಪಕ್ಕೆ ಬರುತ್ತೆ. ಯಾಕಂದರೆ ಯಾರಿಗೆ ಟೆಂಡರ್ ಆಗಿರುತ್ತೆ, ಸಾಮೂಹಿಕ ನಾವು ನಮ್ಮ ಟೋಲ್ಗೇಟ್ಗಳಲ್ಲಿ ಎಲ್ಲ ನೋಡಿದ್ದೇವೆ, ಬಹಳ ರಫ್ ಆದ ಮಂದಿ ಇರ್ತಾರೆ. ನಾವು 4-5 ಕಡೆಗೆ ನಿಲ್ಲಿಸಿದ್ದೇವೆ, ಎಷ್ಟು ಕಡೆಗೆ ಅವರು ಕೊಡೋದಂತ ಅವ್ರ ಹತ್ರ ಜಗಳ ಮಾಡಿದರೆ ಖಂಡಿತವಾಗಿ ಮೈಮೇಲೆ ಬೀಳ್ತಾರೆ. ನಾವು ಸ್ಥಳೀಯರಾಗಿ ಅವ್ರು ಯಾರೋ ಬಂದು ನಮ್ಮನ್ನು ಎದುರಿಸಿ ಹೋಗಲಿಕ್ಕೆ ನಾವು ಖಂಡಿತ ಬಿಡುವುದಿಲ್ಲ. ಇದು ದೊಡ್ಡ ಮಾರಾಮಾರಿಗೆ ಕಾರಣ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ನಿರ್ಣಯ ಹಿಂದೆ ತಗೊಳ್ಳದೇ ಇದ್ದರೆ ನಮ್ಮ ಹೋರಾಟ ಭಾಳ ಬಲವಾಗ್ತಾ ಇದೆ. ಯಾವ ಕಾರಣಕ್ಕೂ ನಾವು ಈ ಪದ್ಧತಿಯನ್ನು ಒಪ್ಪೋದಿಲ್ಲ. ಇಷ್ಟೇ.